ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಈ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರದಿಂದ ಪ್ರತಿದಿನ ಈ ಜನವರಿ 18 ಶನಿವಾರದಂದು ನಡೀತಾ ಇರುವಂಥ ಜವಾಹರ್ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಿರುವಂಥ 3 ವಿಭಾಗಗಳಾಗಿರುವಂಥ ಮೆಂಟಲ್ ಎಬಿಲಿಟಿ ಇರ್ಬೋದು, ಅಂಕಗಣಿತ ಇರ್ಬೋದು, ಅಥವಾ ಭಾಷಾಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಉಚಿತವಾಗಿರುವಂಥ ಲೈವ್ ಕ್ಲಾಸನ್ನು ಕೊಡ್ತಾಯಿದ್ದೀವಿ, ವಿಡಿಯೋ ಕ್ಲಾಸನ್ನು ಕೊಡ್ತಾಯಿದ್ದೀವಿ, ಆನ್ಲೈನ್ ಕ್ಲಾಸನ್ನು ಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ ಆನ್ಲೈನ್ ಟೆಸ್ಟ್ ಕೂಡ ಕೊಡ್ತಾಯಿದ್ದೀವಿ. ನಾವು ಕೊಡ್ತಾ ಇರುವಂಥ ಈ ಉಚಿತ ಶಿಕ್ಷಣವು ಈ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಿರುವಂಥ 3 ವಿಭಾಗಗಳನ್ನು ಒಳಗೊಂಡಿರ್ತವೆ. ದಯವಿಟ್ಟು ನಮ್ಮ ಒಂದು ಉಚಿತವಾದ ಕ್ಲಾಸಸ್ಗಳು ನಿಮಗೆ ಬೇಕಾಗಿತ್ತು ಅಂದರೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಯೂಟ್ಯೂಬ್ನಲ್ಲಿ ನೀವು ವಿದ್ಯಾಸ್ಫೂರ್ತಿಗೆ ನೀವು ಸಬ್ಸ್ಕ್ರೈಬ್ ಆದರೆ ನಾವು ಕೊಡ್ತಾ ಇರುವಂಥ ಎಲ್ಲ ಕ್ಲಾಸಸ್ಗಳು ನಿಮಗೆ ಉಚಿತವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇವತ್ತು ನಾನು ಕೊಡ್ತಾ ಇರುವಂಥ ಈ ಒಂದು ವಿಡಿಯೋ ಗಣಿತ ಮಾಸ್ಟರ್ ಕ್ಲಾಸ್ 6ಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ಅಂಕಗಣಿತದ ಮೇಲೆ ಆಲ್ರೆಡಿ 5 ಕ್ಲಾಸಸ್ಗಳು ಮುಗಿದಿದ್ದಾವೆ. ಇವತ್ತು ನಾನು ಕೊಡ್ತಾ ಇದ್ದೀನಿ ಗಣಿತ ಮಾಸ್ಟರ್ ಕ್ಲಾಸ್ 6ನೇದ್ದು. ಪ್ರತಿದಿನ ಈ ಒಂದು ಕ್ಲಾಸ್ಗಳಲ್ಲಿ ನಿಮಗೆ 5 ಇಂಪಾರ್ಟೆಂಟ್ ಆಗಿರುವಂಥ ಸಂಭವನೀಯ ಪ್ರಶ್ನೆ ತೆಗೆದುಕೊಂಡು ಬರ್ತಾಯಿದ್ದೇವೆ. ಈ ನವೋದಯ ಪರೀಕ್ಷೆಗೆ ಏನು ಸಂಬಂಧಪಟ್ಟಿರುವಂಥ ಅಂಕಗಣಿತದ ಪ್ರಶ್ನೆಗಳು ಇವು ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅದಕ್ಕೆ ದಯವಿಟ್ಟು ವಿದ್ಯಾರ್ಥಿಗಳು ಇವೆಲ್ಲ ನಮ್ಮ ಕ್ಲಾಸಸ್ಗಳನ್ನು ಉಪಯೋಗಿಸಿಕೊಳ್ಳಿ. ನೀವು ಹೆಚ್ಚು ಅಂಕವನ್ನು ಪಡೆದುಕೊಂಡು ಈ ಪರೀಕ್ಷೆಗಳಿಗೆ ಆಯ್ಕೆಯಾಗ್ರಿ ಅಂತ ಹೇಳುತ್ತಾ ನಾನು ಮೊದಲನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 1. 12 ಡಜನ್ ಪೆನ್ನುಗಳು ಎಷ್ಟು ಡ್ಯಾಶ್ ಅಂತ ಕೊಡ್ತಾ ಇದ್ದಾನೆ. 12 ಡಜನ್ಸ್ ಪೆನ್ಸ್ ಈಕ್ವಲ್ ಟು ಡ್ಯಾಶ್. ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳಿ. 1 ಡಜನ್ ಅಂದರೆ ಎಷ್ಟು ಪೆನ್ನುಗಳಿರ್ತವೆ? ಹಾಗಾದರೆ 12 ಡಜನ್ಗಳಲ್ಲಿರುವಂಥ ಪೆನ್ನುಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಓಕೆ ವಿದ್ಯಾರ್ಥಿಗಳೇ, ಈ ಥರ ನಿಮಗೆ 20 ಪ್ರಶ್ನೆಗಳಲ್ಲಿ 16 ಪ್ರಶ್ನೆಗಳು ಅತಿ ಸರಳವಾಗಿರುವಂಥ ಪ್ರಶ್ನೆಗಳಾಗಿರ್ತವೆ. 4 ಪ್ರಶ್ನೆಗಳು ಮಾತ್ರ ಕ್ಲಿಷ್ಟಕರವಾಗಿರೋದ್ರಿಂದ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ನೀವು ಉತ್ತರಿಸಬೇಕಾಗುತ್ತೆ. ಆತ್ಮೀಯ ಪಾಲಕರೇ ಮತ್ತು ಶಿಕ್ಷಕರೇ ಮತ್ತು ತರಬೇತಿದಾರರೇ, ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಲ್ಲಿ 3ನೇ ತರಗತಿ ಅಥವಾ 4ನೇ ತರಗತಿ ಅಥವಾ 5ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಓದಲಿ, ICSE ಸಿಲೆಬಸ್ ಆರ್ CBSE ಸಿಲೆಬಸ್ ಆರ್ ಸ್ಟೇಟ್ ಸಿಲೆಬಸ್ ಓದುವಂಥ ವಿದ್ಯಾರ್ಥಿಗಳು ಮನೆಯಲ್ಲೇ ಕುಳಿತುಕೊಂಡು ಈ ಲಾಂಗ್ ಟರ್ಮ್ ಕೋರ್ಸನ್ನು ತೆಗೆದುಕೊಂಡು ನೀವು ಕೂಡ ಸೈನಿಕ ಶಾಲೆ, ನವೋದಯ ಶಾಲೆ, ಮಿಲಿಟರಿ ಶಾಲೆಗಳನ್ನು ಅರ್ಜಿಗಳನ್ನು ಸಲ್ಲಿಸಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ನೀವು ಆ ಶಾಲೆಗೆ ಆಯ್ಕೆ ಆಗಲಿಕ್ಕೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಲಾಂಗ್ ಟರ್ಮ್ ಕೋರ್ಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ನಿಮಗೆ ಲಾಂಗ್ ಟರ್ಮ್ ಕೋರ್ಸ್ಗಳು ಏನಾದರೂ ಬೇಕಾಗಿತ್ತು ಅಂದರೆ 9620201224 ನಂಬರಿಗೆ ಕರೆ ಮಾಡಿ, ಅಥವಾ 9900556617 ನಂಬರಿಗೆ ಕರೆ ಮಾಡಿದರೆ ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಈ ಆನ್ಲೈನ್ ಕ್ಲಾಸನ್ನು ತೆಗೆದುಕೊಂಡು ಈ ಸೈನಿಕ ಶಾಲೆ, ನವೋದಯ ಶಾಲೆಗಳಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆಯ್ಕೆ ಆಗಲಿಕ್ಕೆ ನಮ್ಮ ಕ್ಲಾಸಸ್ಗಳು ಸಹಾಯವಾಗ್ತವೆ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆ ಬಿಡ್ತಾ ಇದ್ದೀನಿ. 12 ಡಜನ್ ಪೆನ್ನುಗಳು ಅಂದರೆ ಎಷ್ಟಂತ? 12 ಡಜನ್ಸ್ ಪೆನ್ಸ್ ಈಕ್ವಲ್ ಟು, ನಮ್ಗೆ ಗೊತ್ತು ಈ ಡಜನ್, 1 ಡಜನ್ದಲ್ಲಿ 12 ಪೆನ್ನುಗಳಿರ್ತವೆ ಅಂತ ನಮ್ಗೆ ಗೊತ್ತು. ಇದು ಡಜನ್ದಲ್ಲಿ ಇವು ಪೆನ್ನುಗಳು. 1 ಡಜನ್ ಅಂದರೆ 12 ವಸ್ತುಗಳಂತ ಅರ್ಥ. 1 ಡಜನ್ ಅಂತ ಒಂದು ಬಾಕ್ಸ್ ಇತ್ತು ಅಂತಂದರೆ ಅದರ 12 ಪೆನ್ನುಗಳಿರ್ತಾವಂತೆ. ಹಾಗಾದರೆ ಅಂತಾನೆ 12 ಡಜನ್ ಪೆನ್ನು, 12 ಡಜನ್ ಹೊಂದಿರುವಂಥದ್ದು ಪೆನ್ನುಗಳಂದರೆ ಎಷ್ಟು ಪೆನ್ನುಗಳಾಗ್ತಾವು ಅಂತ ಕೇಳ್ತಾರೆ. ಪೆನ್ನುಗಳ ಕೇಳ್ತಾರೆ. 12 ಡಜನ್ ಅಂದರೆ ಎಷ್ಟು ಪೆನ್ನುಗಳಾಗ್ತಾವಿದ್ದಾವೆ ಅಂತ ಕ್ವಶನ್ ಮಾರ್ಕ್. 1 ಡಜನ್ಗಳಲ್ಲಿ 12 ವಸ್ತುಗಳು ಇರ್ಬೋದು. 1 ಡಜನ್ ಬಾಳೆಹಣ್ಣು ಅಂದರೆ ಎಷ್ಟು ಬಾಳೆಹಣ್ಣು ಇರ್ತವೆ? 12
ವಸ್ತುಗಳಿಗೆ ಅಥವಾ 12 ಹಣ್ಣುಗಳಿಗೆ ನಾವು ಒಂದು ಡಜನ್ ಅಂತ ಕರಿತೀವಿ. ಒಂದು ಡಜನ್ದಂದರೆ 12 ಪೆನ್ನುಗಳು ಅಂತ ಅರ್ಥ. ಹಾಗಾದರೆ 12 ಡಜನ್ ಅಂತ ಇರುವಂಥದ್ರಲ್ಲಿ ಎಷ್ಟು ಪೆನ್ನುಗಳು ಇರ್ತವೆ ಅಂತ ಕೇಳಿದಾಗ ನೀವು ಓರೇ ಗುಣಾಕಾರ ಮಾಡಿದ್ರೆ ಉತ್ತರ ಸಿಗುತ್ತೆ. 12 × 12 ಡಿವೈಡೆಡ್ ಬೈ 1. 12 12 144 144 ಪೆನ್ನುಗಳಿರ್ತವೆ ಅಂತ ಅರ್ಥ. ವೆರಿ ಈಸಿ. ಸರಿಯಾದ ಆಯ್ಕೆ ಬಿ ಆಯ್ಕೆ ಸರಿಯಾಗ್ತಾ ಹೋಗುತ್ತೆ. ನಿಮಗೆ ಈ ಥರ ಪ್ರಶ್ನೆಗಳು ಏಕಮಾನ ಪದ್ಧತಿಗಳಲ್ಲಿ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಒಂದು ಡಜನ್ ಅಂದರೆ 12 ವಸ್ತುಗಳಿರ್ತಾವೆ ಅಂತ. ಒಂದು 12 ವಸ್ತುಗಳ ಒಂದು ಗುಂಪಿಗೆ ನಾವು ಒಂದು ಡಜನ್ ಅಂತ ಕರಿತಾ ಇದ್ದೀವಿ ಅನ್ನೋದನ್ನು ನಿಮಗೆ ಗೊತ್ತಿದ್ದರೆ ಇಂತಹ ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಯ್ಕೆ ಸರಿಯಾಗ್ತಾ ಇದೆ. ಈ ಥರ ಪ್ರತಿಯೊಂದು ಪ್ರಶ್ನೆಯ ಉತ್ತರಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಅಂತ ಹೇಳುತ್ತಾ ಈಗ ನಿಮಗೆ ಎರಡನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 2. ಎರಡನೇ ಪ್ರಶ್ನೆ ನೋಡಿಕೊಡ್ರಿ. 4000 ಮತ್ತು 5000 ನಡುವಿನ 12, 18, 21 ಮತ್ತು 32ರಿಂದ ಭಾಗಿಸಬಹುದಾದ ಸಂಖ್ಯೆ ಯಾವುದು? The number between 4000 and 5000 which is divisible by 12, 18, 21 and 32 is. ಈ ಪ್ರಶ್ನೆಗಳನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಳ್ಳಿ. ಈ ಪ್ರಶ್ನೆಗಳನ್ನು ನೀವು ಸರಿಯಾಗಿ ತಿಳಿದುಕೊಂಡ್ರೆ ಏನು ಕೊಟ್ಟಿದ್ದಾನ, ನಾವು ಏನು ಕೇಳ್ತಾ ಇದ್ದಾನೆ ಅನ್ನೋದು ಕೂಡ ನೀವು ಗಮನ ಕೊಟ್ಟರೆ ಈಸಿಯಾಗಿ ಬಿಡಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಪ್ರಶ್ನೆ ನೋಡ್ಕೊಳ್ಳಿ. 4000 ಮತ್ತು 5000 ನಡುವಿರಬೇಕಂತೆ. ಎಲ್ಲ ಆಯ್ಕೆಗಳು ನೋಡಿಕೊಂಡ್ರೆ ಅಷ್ಟು 4000 ಮತ್ತು 5000 ಒಳಗಡೆನೇ ಇದ್ದಾವೆ. ಆದರೆ ಅದು 12ರಿಂದ ಹೋಗಬೇಕಂತೆ, 18ರಿಂದ ಹೋಗಬೇಕಂತೆ, 21ರಿಂದ ಹೋಗ್ಬೇಕಂತ ಮತ್ತು 32ರಿಂದ ಇದು ಭಾಗಿಸಲ್ಪಡಬೇಕು. ರಿಂದ ಬಂತು ಅಂದರೆ ನಾವು ಏನು ಮಾಡಬೇಕಲ್ಲಿ? LCM ಅನ್ನು ತೆಗಿಬೇಕಾಗುತ್ತೆ, ಅವನ್ನು ತೆಗಿಬೇಕಾಗುತ್ತಾ ಹೋಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ ಇದರದ LCM ಅನ್ನು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಶ್ನೆಯ ನಾವು LCM ಅನ್ನು ತೆಗೆದಾಗ ಫಸ್ಟು 2ರ ಮಗ್ಗಿನ ತಗೋತಾ ಇದ್ದೀನಿ. 2 6 12, 2 9 18, 21 ಹೋಗುವುದಿಲ್ಲ, 2 1 2, 1 ಉಳಿತು 12, 2 6 12. ಮತ್ತೆ 2ರಿಂದ ತಗೋತಾ ಇದ್ದೀನಿ. 2 3 6, 2ರ ಮಗ್ಗಿಯಲ್ಲಿ 9 ಇಲ್ಲ ಹಾಗೆ ಹಚ್ತೀನಿ, 21 ಇಲ್ಲ ಹಾಗೆ ಹಚ್ತೀನಿ, 2 8 16. ಮತ್ತೆ 2ರಿಂದ ತಗೋತಾ ಇದ್ದೀನಿ. 3 9 21, 2 4 8. ಫಸ್ಟ್ ನಾವು ಎಲ್ಲ 2ರಿಂದ ಯಾವ್ಯಾವ ಮಗ್ಗಿ ಹೋಗ್ತಾವೋ ಅಷ್ಟೆಲ್ಲ ಮಗ್ಗಿಯನ್ನು ಹೋದ ಮೇಲೆ ನೆಕ್ಸ್ಟ್ 3ರ ಮಗ್ಗಿಯನ್ನು ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ 2ರಿಂದ ಹೋಗ್ತಾ ಇದೆ. 3 9 21, 2 7 4. ನೆಕ್ಸ್ಟ್ ಮತ್ತೆ 2ರಿಂದ ಹೋಗ್ತಾ ಇದೆ. 3 3 21, 2 1 2. ಈಗ ಇವೆಲ್ಲಷ್ಟು 2ರಿಂದ ಹೋದ್ಮೇಲೆ ನೆಕ್ಸ್ಟ್ ತೊಗೋತಾ ಇದ್ದೀನಿ. 3ರ ಮಗ್ಗಿ ತೊಗೋತಾ ಇದ್ದೀನಿ. 3 1 3 1 3, ಇಲ್ಲಿ 9 ಇದೆ. ಓಕೆ, 9 9 ಇತ್ತು. 3 3 3 9, 3 7 21, 1 ಉಳಿತು. ನೆಕ್ಸ್ಟ್ ಮತ್ತೆ ನಾನೀಗ 3ರ ಮಗ್ಗಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 3 1 3, 1 1, 3 1 7 7 1. ಲಾಸ್ಟ್ ಯಾವ ಮಗ್ಗಿಂದ ಹೋಗ್ತಾ ಇದೆ ಅಂದರೆ ಇದು 7ರ ಮಗ್ಗಿಂದ ಹೋಗ್ತಾ ಇದೆ ಅಂತ ಗೊತ್ತಾಯ್ತು.
7 ಹಚ್ತಾ ಇದ್ದೀನಿ. 1 1 7 1 1 ಲಾಸ್ಟ್ ಕೊನೆಯ 1 ಬರುವವರೆಗೆ ಹೊಡೆದೇವೆ. ಈಗೇನು ಮೇಡಮು ಈ ಕೊಟ್ಟುವಂಥ ಸಂಖ್ಯೆಗಳನ್ನು ಗುಣಿಸ್ಬಿಡೋಣ. ಓಕೆ ವಿದ್ಯಾರ್ಥಿಗಳನ್ನ ನೋಡ್ಕೊಳ್ಳಿ. 2 ಅನ್ನೋದು 1 ಬಾರಿ, 2 3 4 5 ಬಾರಿ ಬಂದಿದೆ. 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಅನ್ನೋದು 2 ಬಾರಿ ಬಂದಿದೆ. 3 ಇಂಟು 3 ಇಂಟು 7. ಓಕೆ ವಿದ್ಯಾರ್ಥಿಗಳೇ, ಈಗೇನು ಮೇಡಮು ಆ ಗುಣಿಸುವ ಕ್ರಿಯೆಯನ್ನು ಮಾಡೋಣ. ಈಜಿಕಲ್ ಟು 2 ಎಳ್ಳೆ 4, 4 ಎಳ್ಳೆ 8, 8 ಎಳ್ಳೆ 16, 16 ಎಳ್ಳೆ 32. 32ಕ್ಕೆ ಇಂಟು 3ರಿಂದ ಗುಣಿಸೋಣ. 3 2 6, 3 3 9 ಇಂಟು 3ರಿಂದ ಗುಣಿಸೋಣ. 3 6 18, ಕ್ಯಾರಿ ಬಂತು 1, 3 9 27, 27 ಒಂದು ಕೂಡಿಸಿ 28 ಇಂಟು 7ರಿಂದ ಮಾಡೋಣ. 7 8 56, ಕ್ಯಾರಿ ಬಂತು 5, 7 8 56, 56ಕ್ಕೆ 5 ಕೂಡಿಸಿ 61ಕ್ಕೆ 1, ಕ್ಯಾರಿ ಬಂತು 6, 7 2 14, 14ಕ್ಕೆ 6 ಕೂಡಿಸಿ 18 ಬರುತ್ತೆ. ಇನ್ನೊಂದು ಬಾರಿ ನೋಡ್ಕೊಳ್ಳಿ. 2 ಎಳ್ಳೆ 4, 4 ಎಳ್ಳೆ 8, 8 ಎಳ್ಳೆ 16, 16 ಎಳ್ಳೆ 32, 32 3 96, 96 3 3 6 18, ಕ್ಯಾರಿ ಬಂತು 1, 3 9 27, 28, 288 ಬಂತು. 288ಕ್ಕೆ ಇಂಟು 7ರಿಂದ ಗುಣಿಸ್ತಾ ಇದ್ದೀನಿ. 7 8 56, ಕ್ಯಾರಿ ಬಂತು 5, 7 8 56, 56ಕ್ಕೆ 5 ಕೂಡಿಸಿದ್ರೆ 61ಕ್ಕೆ 1, ಕ್ಯಾರಿ 2, 7 2 14, 14ಕ್ಕೆ 6 ಕೂಡಿಸಿದ್ರೆ 14ಕ್ಕೆ 6 ಕೂಡಿಸಿದ್ರೆ ನಮಗೆ ಎಷ್ಟು ಬರ್ತಾಯಿದೆ ಅಂದರೆ 14ಕ್ಕೆ 6 ಕೂಡಿಸಿದ್ರೆ 20 ಬರ್ತಾಯಿದೆ. 2016 ಇದು ಲಸ ಬಂತು. ಆದರೆ ನಾವೀಗ ಆಯ್ಕೆ ನೋಡ್ಕೋತಾ ಇದ್ದೀವಿ 2016. ಮುಂದೆ ಏನು ಪ್ರಶ್ನೆ ಕೊಟ್ಟಾನಂದ್ರೆ ಅವನು 4000ದಿಂದ 5000 ನಡುವೆ ಇರಬೇಕಂತಾನೆ. ಹಾಗಾದರೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈಜಿಕಲ್ ಟು ಈ 2016ಕ್ಕೆ ಇಂಟು ನಾವು 2ರಿಂದ ಮಾಡ್ತಾ ಹೋಗಬೇಕು. ಇಂಟು 2ರಿಂದ ಗುಣಿಸ್ಬೇಕು. ಯಾಕಂದರೆ ಅವನು ಏನು ಹೇಳ್ತಾ ಇದ್ದಾನೆ, 4000ದಿಂದ 5000 ನಡುವೆ ಇರಬೇಕಂತಾನೆ. ಓಕೆ, ಈಗ ನೋಡ್ಕೊಳ್ಳಿ. 2 6 12, ಕ್ಯಾರಿ ಬಂತು 1, 2 1 2, 2ಕ್ಕೆ 1 ಕೂಡಿಸಿದ್ರೆ 3, 2 0 0, 2 2 4. ಈಗ ಇದನ್ನು 2016 3ರಿಂದ ಗುಣಿಸಿ ನೋಡ್ತೀನಿ. 3 6 18, ಕ್ಯಾರಿ ಬಂತು 1, 3 1 3, 3ಕ್ಕೆ 1 ಕೂಡಿಸಿದ್ರೆ 4, 3 0 0, 3 2 6. ಅವನು ಏನು ಹೇಳ್ತಾ ಇದ್ದಾನೆ ಇಲ್ಲಿ, 4000 ಮತ್ತು 5000 ನಡುವೆ ಇರಬೇಕಂತಾನೆ. ಇದು ಏನಾಯ್ತು, 6018 ಆಯಿತು, ನಡುವೆ ಬರಲಿಲ್ಲ. ಹಾಗಾದರೆ 4000 ಮತ್ತು 5000 ನಡುವಿನ 12, 18, 21 ಮತ್ತು 32ರಿಂದ ಭಾಗಿಸಬಹುದಾದ ಸಂಖ್ಯೆ ಯಾವುದಪ್ಪ ಅಂತಂದರೆ ಅದೇ 4032 ಅನ್ನೋದು ಸರಿಯಾದ ಉತ್ತರ ಆಗಲಿಕ್ಕೆ ಸಾಧ್ಯ ಇದೆ. 4000 ಮತ್ತು 5000 ನಡುವೆ ಇದೆ. ಅದು 12ರಿಂದನೂ ಭಾಗ ಹೋಗುತ್ತೆ, 18ರಿಂದನೂ ಭಾಗ ಹೋಗುತ್ತೆ, 21ರಿಂದನೂ ಭಾಗ ಹೋಗುತ್ತೆ, 32ರಿಂದ ಭಾಗ ಹೋಗಿಸುವಂಥ ಸಂಖ್ಯೆ ಯಾವುದಂದರೆ 4032. ಎರಡನೇ ಆಯ್ಕೆ ಸರಿಯಾಗಲಿಕ್ಕೆ ಸಾಧ್ಯ ಇದೆ. ಸ್ವಲ್ಪ ಪ್ರಶ್ನೆ ನೀವು ಕನ್ಫ್ಯೂಸ್ ಆಗ್ತಾ ಇದೆ. ಈ ಥರ ಪ್ರಶ್ನೆಗಳನ್ನು ನೀವು ಸರಿಯಾಗಿ ನೋಡಿಕೊಂಡು 2 ಅಥವಾ 3 ನಿಮಿಷ ಹೋದರೂ ಪರವಾಗಿಲ್ಲ, ವಿದ್ಯಾರ್ಥಿಗಳು ನೀವು ಲಕ್ಷ್ಯ ಕೊಟ್ಟು ಬಿಡಿಸ್ತಾ ಹೋದರೆ ನೀವು ಅಂಕಗಣಿತದ ಪ್ರಶ್ನೆಗಳನ್ನು ಕೂಡ ಅತಿ ಸರಳವಾಗಿ ನೀವು ಉತ್ತರಿಸ್ಬೋದು ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೇನೆ. 3ನೇ ಪ್ರಶ್ನೆ ಕೊಡೋದಕ್ಕಿಂತ ಮುಂಚೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಜನವರಿ 18 ಶನಿವಾರದಂದು ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗಾಗಿ ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರನ್ನು ತಯಾರು ಮಾಡಿದ್ದೇವೆ. 20 ವರ್ಷದ ಅನುಭವಗಳ ಹೊಂದಿರುವಂಥ ಶಿಕ್ಷಕರ ತಂಡದಿಂದ
ನಿಮ್ಮ ಮಕ್ಕಳು 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಮನೆಯಲ್ಲೇ ಕುಳಿತುಕೊಂಡು ಇವು 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಆನ್ಲೈನ್ದಲ್ಲಿ ಟೆಸ್ಟನ್ನು ಬರೀಬೋದು. ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳಿಂದ ನಿಮ್ಮ ಮಕ್ಕಳಿಗೆ ಜನವರಿ 18ರಂದು ನಡೀತಾ ಇರುವಂಥ ಈ ನವೋದಯ ಪ್ರವೇಶ ಪರೀಕ್ಷೆಯ ಭಯವನ್ನು ಹೋಗಲಾಡಿಸಲಿಕ್ಕೆ, ಈ ಒಂದು ನವೋದಯ ಪ್ರವೇಶ ಪರೀಕ್ಷೆಯ ಅದೇ ಥರ ಪರೀಕ್ಷೆ ಅನುಭವವನ್ನು ಹೊಂದಲಿಕ್ಕೆ ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳು ಸಹಾಯ ಮಾಡ್ತಾಯಿದ್ದಾವೆ. ಈ 20 ಪ್ರಶ್ನೆ ಪತ್ರಿಕೆಗಳ ಬೆಲೆ ಕೇವಲ ₹149 ಮಾತ್ರ ಮಾಡಿದ್ದೀವಿ. ₹149ದಲ್ಲಿ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಮೊಬೈಲ್ದಲ್ಲಿ ಈ ಟೆಸ್ಟ್ಕೊಂಡು ಬರಿಬೋದು. ಇದರ ಎಲ್ಲ ಸಾಲ್ವ್ ಆದ ವಿಡಿಯೋಗಳನ್ನು ಕೂಡ ನೀವು ನೋಡ್ಕೋಬೋದು. ಹಾಗಾದರೆ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರಿಂದ ನಿಮಗೆ ಏನು ಸಿಗ್ತಾ ಇದೆ ಅಂದರೆ 800ಕ್ಕಿಂತ ಹೆಚ್ಚು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಬರ್ತವೆ. ಇವು 800 ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ನೀವು ಪದೇ ಪ್ರಾಕ್ಟೀಸ್ ಮಾಡಿ ಟೆಸ್ಟ್ ಬರೆದ್ರೆ ಸಾಕು, ನೀವು ನವೋದಯ ಎಕ್ಸಾಮ್ಗಳಲ್ಲಿ 40ಕ್ಕೆ 40 ಅಂಕವನ್ನು ಪಡಿಬೋದು. 400ಕ್ಕಿಂತ ಹೆಚ್ಚು ಮ್ಯಾಥ್ಸ್ ಪ್ರಾಬ್ಲಮ್ ಕೊಟ್ಟಿದ್ದೀವಿ. 12 ಅಧ್ಯಾಯಗಳ ಮೇಲೆ ನಿಮಗೆ ಈ ಪ್ರಶ್ನೆ ಪತ್ರಿಕೆ ರಚನೆ ಆಗಿದ್ದಾವೆ. ಇದರಲ್ಲಿ ಒಟ್ಟು ನಿಮಗೆ ಎಷ್ಟು ಪ್ರಶ್ನೆಗಳು ಸಿಗ್ತವೆ ಅಂದರೆ 400ಕ್ಕಿಂತ ಹೆಚ್ಚು ಮ್ಯಾಥ್ಸ್ ಪ್ರಾಬ್ಲಮ್ ಸಿಗ್ತವೆ. ಪ್ರತಿ ಪ್ರಾಬ್ಲಮ್ಗಳನ್ನು ನೀವು ರೀತಿ ಸಹಿತವಾಗಿ ಬಿಡಿಸಿ ಪ್ರಾಕ್ಟೀಸ್ ಮಾಡಿದರೆ ಅಂಕಗಣಿತದಲ್ಲಿ ನೀವು ಔಟ್ ಆಫ್ ಔಟ್ ಅಂಕವನ್ನು ಪಡಿಬೋದು. 80ಕ್ಕಿಂತ ಹೆಚ್ಚು ಪ್ಯಾಸೇಜ್ಗಳು ನಿಮಗೆ ಇಲ್ಲಿ ಸಿಗ್ತವೆ. ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ಬೋದು, ತಲೆ ಬರಹಗಳ ಮೇಲೆ ಇರ್ಬೋದು, ವಾಕ್ಯಾವಳಿ ಒಪ್ಪುವ ಹೆಸರಿರ್ಬೋದು, ವಿಲೋಮ ಪದಗಳಿರ್ಬೋದು. ಈಗೇನು 2020ರಿಂದ ಹಿಡಿದು 24ರವರೆಗೆ ನವೋದಯ ಪ್ರಶ್ನೆ ಪತ್ರಿಕೆ ನಡೆದಿಲ್ಲ ಹಳೆದು, ಅದೇ ಥರ ನಿಮಗೆ ಗದ್ಯ ಭಾಗಗಳನ್ನು ಕೊಟ್ಟಿದ್ದೀವಿ. ಈ 70 ಗದ್ಯ ಭಾಗಗಳನ್ನು ನೀವು ಸರಿಯಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ನೀವು ತಿಳಿದುಕೊಂಡು ನೀವು ಬಿಡಿಸಿದರೆ ನೀವು ಕನ್ನಡದಲ್ಲಿ ಕೂಡ ಹೆಚ್ಚು ಅಂಕ ಪಡೆದುಕೊಳ್ಳೋಕ್ಕೆ ಈ 80 ಪ್ಯಾಸೇಜ್ ಸಹಾಯವಾಗ್ತವೆ. ಒಟ್ಟಾರೆಯಾಗಿ ನಿಮಗೆ ಪರೀಕ್ಷೆ ಅಂತ ಅನುಭವ ನೀಡುವ ಪ್ರಶ್ನೆಗಳೇ ಇವು ಆಗಿರೋದ್ರಿಂದ ವಿದ್ಯಾರ್ಥಿಗಳು ದಯವಿಟ್ಟು ಈ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಉಪಯೋಗಿಸ್ಕೊಂಡು ಹೆಚ್ಚು ಪ್ರಾಕ್ಟೀಸ್ ಮಾಡಿದರೆ ಹೆಚ್ಚು ಅಂಕವನ್ನು ಪಡೆದುಕೊಳ್ಬೋದು ಅಂತ ಹೇಳುತ್ತಾ, ಈ ಒಂದು 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳು ನಿಮ್ಗೆ ಬೇಕಾಗಿತ್ತಂದರೆ ಹಿಂದೆ ಆನ್ಲೈನ್ದಲ್ಲಿ ಇದನ್ನು ಬೈ ಮಾಡಿಕೊಡ್ರಿ. ಇವತ್ತೇ ನೀವು ಕೊಂಡುಕೊಳ್ಳಿ, ಉತ್ತಮ ಫಲಿತಾಂಶ ನಿಮ್ಮದಾಗಿಸಿಕೊಳ್ಳಿ. 80 ಒಂದು ಜಿಲ್ಲೆಗೆ ನವೋದಯ ಮಕ್ಕಳಿಗೆ ತೆಗೆದುಕೊಳ್ತಲ್ಲ, ಆ 80 ಲಿಸ್ಟ್ಗಳಲ್ಲಿ ನಿಮ್ಮ ಹೆಸರಿರಬೇಕಂದ್ರೆ ಇವತ್ತು ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ನ ಉಪಯೋಗಿಸ್ಕೊಳ್ರಿ. ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಿ. 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳು ಬೇಕಾಗಿದ್ದರೆ 9900556617 ನಂಬರ್ಗೆ ಕರೆ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 3 ನೋಡಿ ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 3 ಏನಿದೆ ಅಂದರೆ 6 ಪೈಪುಗಳ ಒಂದು ಟ್ಯಾಂಕನ್ನು 24 ನಿಮಿಷಗಳಲ್ಲಿ ತುಂಬಿಸಬಹುದು. ಹಾಗಾದರೆ ಒಂದು ಪೈಪು ಅದನ್ನು ಎಷ್ಟು ಸಮಯದಲ್ಲಿ ತುಂಬಿಸಬಹುದು? 6 pipes can fill a tank in 24 minutes. 1 pipe can fill it in ಅಂತ ಹೇಳ್ತಾರೆ. ಪ್ರಶ್ನೆ ಸರಿಯಾಗಿ ಅರ್ಥ ಮಾಡಿ. 6 ಪೈಪ್ಗಳು ಒಂದು ಟ್ಯಾಂಕನ್ನು ತುಂಬಿಸಲು, ಒಂದು ಟ್ಯಾಂಕ್ ಇದೆ ಅಂತೆ, ಈ ಟ್ಯಾಂಕ್ ತುಂಬಿಸಲಿಕ್ಕೆ 6 ಪೈಪ್ಗಳು 24 ನಿಮಿಷವನ್ನು ತೆಗೆದುಕೊಳ್ತಾವಂತೆ. ಹಾಗಾದರೆ ಒಂದು ಪೈಪ್ ಅದನ್ನು ಅಂದ್ರೆ ಅದೇ ಟ್ಯಾಂಕನ್ನು ತುಂಬಿಸಲಿಕ್ಕೆ, ಇಲ್ಲೇನು ಕೊಟ್ಟೇವಲ್ಲ ಈ ಟ್ಯಾಂಕ್ ತುಂಬಿಸಲಿಕ್ಕೆ ನಾವು ಒಂದು ಪೈಪ್ ಹಚ್ಚಿದ್ರೆ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ನಮಗೆ ವೆರಿ ಇಂಪಾರ್ಟೆಂಟ್. ಪ್ರಶ್ನೆ ಕಡೆ ಅರ್ಥ ಮಾಡ್ಕೊಳ್ಳಿ. 6 ಪೈಪುಗಳು ಒಂದು ಟ್ಯಾಂಕನ್ನು ತುಂಬಿಸಲು 24 ನಿಮಿಷ ಬೇಕು. ಹಾಗಾದರೆ ಒಂದು ಪೈಪು ಅದನ್ನು ಅಂದರೆ ಯಾವುದು? ಅದೇ ಟ್ಯಾಂಕನ್ನು ಎಷ್ಟು ಸಮಯದಲ್ಲಿ ತುಂಬಿಸ್ಬೋದು? ಮಕ್ಕಳೇ ನೋಡ್ರಿ, ಒಂದನೇದು 4 ನಿಮಿಷ, 30 ನಿಮಿಷ, 72 ನಿಮಿಷ, 144 ನಿಮಿಷ ಅಂತ ನೋಡಿದ ತಕ್ಷಣ ನಿಮಗೆ ಪ್ರಶ್ನೆ ನೋಡಿದ್ರೆ ಅರ್ಥ ಆಗಬೇಕು. 12 ಅಧ್ಯಾಯಗಳಲ್ಲಿ ಇದು ಒಂದು ಅಧ್ಯಾಯಗಳ ಮೇಲೆ ಬಂದಿರುವಂಥ ಪ್ರಶ್ನೆ ಆಗಿದೆ. ಪ್ರಶ್ನೆಯನ್ನು ನಾವು ನೋಡಿಕೊಂಡಾಗ 6 ಪೈಪ್ಗಳು ಕೂಡಿ 24 ನಿಮಿಷದಲ್ಲಿ ಒಂದು ಟ್ಯಾಂಕರನ್ನು ತುಂಬಿದರೆ ಅದೇ ಟ್ಯಾಂಕರನ್ನು ತುಂಬಲಿಕ್ಕೆ ನಾವು ಒಂದು ಪೈಪನ್ನು ಹಚ್ಚಿದ್ರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನೋದು ಪ್ರಶ್ನೆ. ಇಲ್ಲಿ ಪೈಪ್ಗಳು ಕೊಟ್ಟಿದ್ದಾರೆ, ಈ ಕಡೆ ಸಮಯ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ,
ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. 6 ಪೈಪ್ಗಳು ಈ ಒಂದು ಟ್ಯಾಂಕನ್ನು ತುಂಬಲಿಕ್ಕೆ 24 ನಿಮಿಷವನ್ನು ತೆಗೆದುಕೊಳ್ತಾವಂತೆ. ಹಾಗಾದರೆ ಒಂದು ಪೈಪು ಅದನ್ನು ಅಂತಂದರೆ ಅದೇ ಟ್ಯಾಂಕನ್ನು ಅಂತ ಅರ್ಥ. ಏನು ಟ್ಯಾಂಕ್ ತೋರಿಸಿಲ್ಲ, ಅದೇ ಟ್ಯಾಂಕ್ ಅಂತ ಅರ್ಥ. ತುಂಬಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಟ್ಯಾಂಕು ಬದಲಾವಣೆ ಆಗಿಲ್ಲ, ಅದೇ ಟ್ಯಾಂಕ್ ಇದೆ, ಅದನ್ನು ತುಂಬಿಸಲು ಏನು 6 ಪೈಪ್ಗಳು ಕೂಡಿ 24 ನಿಮಿಷ ತುಂಬಿಸ್ತಿದ್ವಲ್ಲ, ಆ ಟ್ಯಾಂಕನ್ನು ಅದೇ ಟ್ಯಾಂಕನ್ನು ಒಂದು ಪೈಪನ್ನ ಹಚ್ಚಿದ್ರೆ ಎಷ್ಟು ನಿಮಿಷ ತೆಗೆದುಕೊಳ್ತಾ ಇದೆ ಅಂದಾಗ ನೀವು ವಿದ್ಯಾರ್ಥಿಗಳು ಏನು ಮಾಡಬೇಕಂತಂದರೆ, ಇದು ಟ್ಯಾಂಕ್ಗಳು ಬದಲಾವಣೆ ಆಗಿಲ್ಲ, ಅದೇ ಟ್ಯಾಂಕು, ಅದನ್ನು ತುಂಬಿಸಲಿಕ್ಕಂದ್ರೆ ಇದು ವಿಲೋಮಾನುಪಾತ ಆಗುತ್ತೆ ಅನ್ನೋದು ಮಕ್ಕಳು ತಿಳ್ಕೋಬೇಕು. ಮೇಲಿದ ಮೇಲೆ ಗುಣಿಸ್ಬೇಕು, ಕೆಳಗಿಂದ ಕೆಳಗೆ ನೀವು ಹಚ್ಚಿಗಿಚ್ಚಿ ನೀವು ಅರ್ಥ ಹೊಡೆದ್ಬಿಟ್ರೆ ನಿಮ್ಗೆ ಉತ್ತರ ಬರಲಿಕ್ಕೆ ಸಾಧ್ಯ ಆಗುತ್ತೆ. = 6 × 24 / 1. ಕೆಳಗಡೆ 1 ಬಂದರೆ ನಮ್ಗೆ ಬೇಕಾಗಿಲ್ಲ ಕಡ್ತಾ ಹೊಡಿಲಿಕ್ಕೆ. 6 × 4 = 24, ಕ್ಯಾರಿ ಬಂತು 2, 6 × 2 = 12, 12ಕ್ಕೆ 2 ಕೂಡಿಸಿದ್ರೆ 14, 144 ನಿಮಿಷಗಳು ಬೇಕಾಗುತ್ತೆ. ಸರಿಯಾದ ಆಯ್ಕೆ ಯಾವುದಾಗ್ತಾ ಇದೆ ಇಲ್ಲಿ? ಆಯ್ಕೆ ಸಂಖ್ಯೆ ಡಿ ರೈಟ್ ಆಗುತ್ತೆ. ಒಂದಿಷ್ಟು ಹುಡುಗರು ಇದನ್ನು ಏನು ಮಾಡ್ತಾರೆ, ಯೂನಿಟರಿ ಮೆಥಡ್ದಲ್ಲಿ ಮಾಡೋಕ್ಕೆ ಹೋಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾರೆ. ಆದರೆ ಅವರು ಕ್ವಶನ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರೋದಿಲ್ಲ. ಪ್ರಶ್ನೆಗಳನ್ನು ಕರೆಕ್ಟ್ ನೀವು ಅರ್ಥ ಮಾಡ್ಕೋಬೇಕು. ಏನು ಕೊಟ್ಟಾನ, ಏನು ಕೇಳಿದಾನೆ, ನಾ ಏನು ಮಾಡಬೇಕಂದಾಗ ನೀವು ಸರಿಯಾದ ಉತ್ತರವನ್ನು ಉತ್ತರಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಪ್ರಶ್ನೆಗೆ ಭಾಳಷ್ಟು ವಿದ್ಯಾರ್ಥಿಗಳು 4 ನಿಮಿಷವನ್ನೇ ಉತ್ತರ ತೋರಿಸ್ತಾ ಇದ್ದೀರಿ. ದಯವಿಟ್ಟು ವಿದ್ಯಾರ್ಥಿಗಳೇ ಸರಿಯಾಗಿ ಫಸ್ಟ್ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಎಲ್ಲ ಪ್ರಶ್ನೆಗೆ ಸರಿ ಉತ್ತರವನ್ನು ಉತ್ತರಿಸ್ಬೋದು ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4. 2 ಅಂಕಿಯ ಸಂಖ್ಯೆಗಳಲ್ಲಿ ಬಿಡಿ ಸ್ಥಾನದ ಅಂಕಿಯು 10ರ ಸ್ಥಾನದ ಅಂಕಿಯ 4 ಪಟ್ಟು ಇದೆ ಮತ್ತು ಆ ಅಂಕಿಗಳ ಮೊತ್ತ 10 ಆದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇನ್ ಎ 2-digit ನಂಬರ್ the unit digit is 4 times the 10th digit and the sum of the digits is 10. Find the number ಅಂತ ಹೇಳ್ತಾನೆ. 4 ಆಯ್ಕೆ ಕೊಟ್ಟಿದ್ದಾರೆ. 1ನೇ ಆಯ್ಕೆ 28, 2ನೇ ಆಯ್ಕೆ 38, 3ನೇ ಆಯ್ಕೆ 48, 4ನೇ ಆಯ್ಕೆ 58. ಪ್ರಶ್ನೆ ನೋಡ್ರಿ, 2 ಅಂಕಿಯ ಸಂಖ್ಯೆ ಅಂತೆ. ಅವೆಲ್ಲ 2 ಅಂಕಿಯ ಸಂಖ್ಯೆಗಳಿದ್ದಾವೆ. 28 ಅನ್ನೋದು ಕೂಡ ಇದು 2 ಅಂಕಿಯ ಸಂಖ್ಯೆ. 38 ಅನ್ನೋದು ಇದು 2 ಅಂಕಿಯ ಸಂಖ್ಯೆ. 48 ಅನ್ನೋದು ಇದು 2 ಅಂಕಿಯ ಸಂಖ್ಯೆ. 58 ಅನ್ನೋದು ಇದು 2 ಅಂಕಿಯ ಸಂಖ್ಯೆ. ಬಿಡಿ ಸ್ಥಾನದ ಅಂಕಿಯು 10ರ ಸ್ಥಾನದ ಅಂಕಿಯ 4 ಪಟ್ಟಿರಬೇಕಂತೆ. ಪ್ರಶ್ನೆಗಳನ್ನು ಸರಿ ನೀವು ಅರ್ಥ ಮಾಡ್ಕೊಳ್ಳಿ. ಇವೇನು ಬಿಡಿ ಸ್ಥಾನದ ಸಂಖ್ಯೆಗಳಿದ್ದಾವಲ್ಲ, ಈ ಬಿಡಿ ಸ್ಥಾನದ ಸಂಖ್ಯೆ 10ರ ಸ್ಥಾನದ ಸಂಖ್ಯೆಯ 4 ಪಟ್ಟು ಇರಬೇಕಂತೆ ಮತ್ತು ಆ 2 ಅಂಕಿಗಳನ್ನು ಕೂಡಿಸಿದ್ರೆ ಮೊತ್ತ 10 ಬರಬೇಕಂತೆ. 8ಕ್ಕೆ 2 ಕೂಡಿಸಿದ್ರೆ 10 ಇದು ಬರುತ್ತೆ. 8ಕ್ಕೆ 3 ಕೂಡಿಸಿದ್ರೆ 11 ಇದು ತಪ್ಪಾಯಿತು. 8ಕ್ಕೆ 4 ಕೂಡಿಸಿದ್ರೆ ಇದು 12 ಇದು ತಪ್ಪಾಯಿತು. 8ಕ್ಕೆ 5 ಕೂಡಿಸಿದ್ರೆ ಇದು 13 ಆಯಿತು, ಇದು ಕೂಡ ತಪ್ಪಾಗುತ್ತೆ. ಕೂಡಿಸಿದ್ರೆ ಅದು 10 ಬರಬೇಕಂತೆ. ಆಟೋಮೆಟಿಕ್ಕಾಗಿ ನಮ್ಮ 3 ಆಯ್ಕೆ ಹೋಗಿಬಿಟ್ಟು ಈ 1ನೇ ಆಯ್ಕೆನೇ ಸರಿ ಆಗ್ತಾ ಇದೆ ಅಂದರೆ ಇನ್ನೊಂದು ಸರಿಯಾದ ಅರ್ಥ ಮಾಡಿಕೊಳ್ಳೋಣ. 2 ಅಂಕಿಯ ಸಂಖ್ಯೆಯಲ್ಲಿ 2 ಅಂಕಿ ಸಂಖ್ಯೆ ಇದೆ. ಬಿಡಿ ಸ್ಥಾನದ ಅಂಕಿ, ಈ ಬಿಡಿ ಸ್ಥಾನ ಅಂತಿದೆಯಲ್ಲ, ಈ 8 ಅನ್ನುವ ಅಂಕಿಯು 10ರ ಸ್ಥಾನದ 4 ಪಟ್ಟಂತೆ. ಅಂದ್ರೆ 10ರ ಸ್ಥಾನದಲ್ಲಿ 2 ಇದೆ, ಇದರ 4 ಪಟ್ಟಂದರೆ 2 4 8 ಬರ್ತಾ ಇದೆ. ಇದು ಕರೆಕ್ಟ್ ಆಗುತ್ತೆ.
10ರ ಸ್ಥಾನದ ಅಂಕಿಯ 4 ಪಟ್ಟು ಅದ 8. ಆ 2 ಅಂಕಿಗಳ ಮೊತ್ತ ಕೂಡಿಸಿದ್ರೆ 10 ಬರುತ್ತಂತೆ. ನಾನು 2ಕ್ಕೆ ಪ್ಲಸ್ 8 ಕೂಡಿಸ್ತಾ ಇದ್ದೀನಿ, ಇದು ಕರೆಕ್ಟ್ ಆಯ್ತಾ ಇದೆ. ಹಾಗಾದರೆ ಆ ಸಂಖ್ಯೆಯನ್ನು ಕಂಡುಹಿಡಿದರೆ ಆ ಸಂಖ್ಯೆ ಅದು 28 ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ. 10ರ ಸ್ಥಾನದ 4 ಪಟ್ಟು ಅಂತ ನಾವು 10ರ ಸ್ಥಾನದಲ್ಲಿ ನಮಗೆ 2 ಇದೆ, ಅದರ 4 ಪಟ್ಟು ಅಂದರೆ 2 4 8 ಇದೆ. ಓಕೆ ನೋಡ್ಕೊಡ್ರಿ, 10 ಸರಿ 2 ಇದರ 4 ಪಟ್ಟು ಅಂತ ಹೇಳ್ತಾ ಇದ್ದ ನಾವು. 4 ಪಟ್ಟು ಅಂತಂದ್ರೆ 4 ಪಟ್ಟು ಅಂದ್ರೆ ಆ ಬಿಡಿ ಸ್ಥಾನದ 8 ಆಗುತ್ತೆ ಅನ್ನೋದು ಸರಿ ಆಗ್ತಾ ಹೋಗುತ್ತೆ. ಈ ಥರ ಪ್ರಶ್ನೆಗಳನ್ನು ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಏನು ಕೊಟ್ಟಾನ, ಏನು ಕೇಳ್ತಾ ಇದ್ದಾನಂತ ನಮ್ಗೆ ಗೊತ್ತಾಯಿತು ಅಂದರೆ ಈಸಿಯಾಗಿ ನಾವು ಉತ್ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5ಕ್ಕಿಂತ ಮುಂಚೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ ಇವರಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉಚಿತವಾಗಿರುತ್ತಾ ನವೋದಯ ಆನ್ಲೈನ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ, ವಿಡಿಯೋ ಕ್ಲಾಸನ್ನು ಕೊಡ್ತಾ ಇದ್ದೀವಿ, ಯೂಟ್ಯೂಬ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ ಮತ್ತು ಹಾಟ್ ಮಾಡೆಲ್ ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಪಾಲಕರೇ ಮತ್ತು ಶಿಕ್ಷಕರೇ ಮತ್ತು ತರಬೇತಿದಾರರೇ ಮತ್ತು ಮುದ್ದು ವಿದ್ಯಾರ್ಥಿಗಳೇ, ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನಿಮಗೆ ಪ್ರತಿದಿನ ಉಚಿತವಾದ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಅಂದರೆ ನಾವು ನಿಮಗೆಲ್ಲ ಉಚಿತವಾಗಿರುವಂಥ ನಮ್ಮ ಶಿಕ್ಷಣವನ್ನು ನೀವು ಪಡ್ಕೋತಾ ಇದ್ದೀರಿ. ಅಂದರೆ ಈ ಒಂದು ನಮ್ಮ ಉಚಿತವಾದ ಕ್ಲಾಸಸ್ಗಳನ್ನು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ. ಬೇರೆ ಬೇರೆ ಜಿಲ್ಲೆ ವಿದ್ಯಾರ್ಥಿಗಳು ಇದರ ಒಂದು ಉಪಯೋಗವನ್ನು ತೆಗೆದುಕೊಳ್ಳಿ. ಶೇರಿಂಗ್ ಈಸ್ ಕ್ಯಾರಿಂಗ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೆ ಕ್ಯಾರಿಯನ್ನು ಮಾಡಿ ನಮ್ಮ ಲಿಂಕನ್ನು. ಹಾಗಾದರೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನಿಮಗೆ ಉಚಿತವಾದ ಕ್ಲಾಸಸ್ಗಳು ಬೇಕಾಗಿತ್ತು ಅಂತಂದರೆ ಏನು ಮಾಡಿರಿ, ನೀವು ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿ, ಈ ಥರ ನಿಮಗೆ ರೆಡ್ ಕಲರ್ ಆಗುವಂಥ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಪ್ರೆಸ್ ಮಾಡಿಬಿಡಬೇಕು. ಸಬ್ಸ್ಕ್ರೈಬನ್ನು ಫಸ್ಟ್ ಆಗಬೇಕು. ನೀವು ಯಾವಾಗ ನೀವು ಸಬ್ಸ್ಕ್ರೈಬ್ ಆಗ್ತೀರೋ ನಮ್ಮ ಕ್ಲಾಸಸ್ಗಳು ನಿಮ್ಮ ಮೊಬೈಲ್ದಲ್ಲಿ ಓಪನ್ ಆಗಿಬಿಡ್ತವೆ. ಯಾವಾಗ ಸಬ್ಸ್ಕ್ರೈಬ್ ಆದ ತಕ್ಷಣವೇ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಗಂಟೆ ಕಾಣುತ್ತೆ, ಆ ಗಂಟೆ ಮೇಲೆ ಒತ್ತಿಬಿಟ್ರೆ ಸಾಕು, ನಾವು ಕೊಡ್ತಾರೆ ಮತ್ತು ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ನಿಮ್ಮ ಮೊಬೈಲ್ದಲ್ಲಿ ಬರ್ತವೆ. ನಾವು ಯಾವ ಸಮಯದಲ್ಲಿ ಕ್ಲಾಸನ್ನು ತೆಗೆದುಕೊಳ್ತೀವಿ ಅವು ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ದಲ್ಲಿ ಬಂದ್ಬಿಡ್ತವೆ. ಅವೆಲ್ಲ ಒಂದು ನಮ್ಮ ಕ್ಲಾಸನ್ನು ಉಪಯೋಗಿಸ್ಕೊಡ್ರಿ. ಒಟ್ಟಾರೆಯಾಗಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಈ ನವೋದಯ ಶಾಲೆಗೆ ಆಯ್ಕೆ ಆಗಲಿಕ್ಕೆ ನಮ್ಮ ಕ್ಲಾಸಸ್ಗಳು ನಿಮಗೆ ಸಹಾಯವಾಗ್ತವೆ. ನಮ್ಮ ಕ್ಲಾಸಸ್ ಇಷ್ಟವಾಗಿತ್ತು ಅಂದರೆ ಲೈಕ್ ಬಟನ್ ಒತ್ತೋದನ್ನು ದಯವಿಟ್ಟು ಮರಿಬೇಡಿ. ಪ್ರತಿ ವಿದ್ಯಾರ್ಥಿಗಳು ಲೈಕ್ ಬಟನ್ ಒತ್ತಿ. ಪ್ರತಿ ಪ್ರಶ್ನೆಯ ಉತ್ತರಗಳನ್ನು ನಮ್ಮ ಕ್ಲಾಸಸ್ಗಳ ಬಗ್ಗೆ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ದಲ್ಲಿ ಪ್ರತಿ ವಿದ್ಯಾರ್ಥಿಗಳು ನಿಮ್ಮ ಉತ್ತರನ ಕಮೆಂಟ್ ಹಾಕಿರಿ. ನನ್ನ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾಯಿತ್ತು, ನಮ್ಮ ಕ್ಲಾಸಸ್ಗಳು ನಿಮಗೆ ಅರ್ಥ ಆಗ್ತಾಯಿದ್ರೆ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಪ್ರತಿ ವಿದ್ಯಾರ್ಥಿಗಳು ಶೇರ್ ಮಾಡಿ. ಪ್ರತಿ ವಿದ್ಯಾರ್ಥಿಗಳು, ಪ್ರತಿ ಜಿಲ್ಲೆ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು, ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ನಮ್ಮ ಈ ಕ್ಲಾಸಸ್ಸನ್ನು ಉಪಯೋಗಿಸ್ಕೊಳ್ಳಿ. ಈ ಚಾಲೆಂಜ್ ಮಾಡಿ ಈ ನವೋದಯಗಳಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆಯ್ಕೆ ಆಗಲಿಕ್ಕೆ ನಮ್ಮ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತವೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5. ಪಿಯ ಬೆಲೆಯನ್ನು ಕಂಡುಹಿಡಿಯಿರಿ. ಇಫ್ 32 ಭಾಗಿಸು 16 ಮೈನಸ್ 5 ಇಂಟು 2 ಡಿವೈಡೆಡ್ ಬೈ 11 ಭಾಗಿಸು 22 ಇಂಟು 8 ಮೈನಸ್ 5 ಇಂಟು 2 ಈಸ್ ಈಕ್ವಲ್ ಟು 1 ಬೈ ಪಿ. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಪಿ ಅಂತ ಕೇಳ್ತಿದ್ದಾನೆ. ನೋಡಿ ವಿದ್ಯಾರ್ಥಿಗಳೇ, 32 ಭಾಗಿಸು 16 ಮೈನಸ್ 5 ಇಂಟು 2 ಡಿವೈಡೆಡ್ ಬೈ 11 ಭಾಗಿಸು 22 ಇಂಟು 8 ಮೈನಸ್ 5 ಇಂಟು 2 ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಪಿ. ಅಂದರೆ ಈ ಪಿದ ಮೌಲ್ಯ ಎಷ್ಟು, ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ.
ಇದು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ನಿಮಗೆ ಗುಣಾಕಾರ ಭಾಗಾಕಾರ ಏನು ಏನು ಗಣಿತದ ಮೂಲ ಕ್ರಿಯೆಗಳಾಗಿರುವಂಥ ಕೂಡಿಸೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಬಗ್ಗೆ ಯಾವ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಂಡಿರ್ತೀರೋ ಅಂಥ ವಿದ್ಯಾರ್ಥಿಗಳು ಇಂಥ ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಬಿಡಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಲಿಕ್ಕೆ ಹೋಗಬೇಡಿ. ಪ್ರತಿಯೊಂದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರೆ ಈಸಿಯಾಗಿ ಇಂತಹ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ಪ್ರಶ್ನೆಗಳು ಬಂದಾಗ ನಾವು ಹೆಂಗೆ ಬಿಡಿಸ್ಬೇಕು ಅನ್ನೋದನ್ನು ಮಕ್ಕಳು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಮೇಲ್ಗಡೆ 32/16 ಕೊಟ್ಟಿದ್ದಾರೆ. 32/16 ಅಂದರೆ ಈ ಕಡೆ ಹಚ್ಕೋಬೇಕು. 16 ಒಂದಲೇ 16 ಎರಡಲೇ 32. ಈ ಎರಡನ್ನು ತಂದಿಟ್ಟುಬಿಡಿ. -5 × 2 ಉಳ್ಕೊಂಡಿದೆ. ನೆಕ್ಸ್ಟ್ ಏನು ಮಾಡೋಣ? ಡಿವೈಡೆಡ್ ಬೈ ಈ ಕೆಳಗಿನ ಭಾಗಿಸೋಣ. ಇದು ನೋಡ್ರಿ 11/22 × 8 ಇದೆ. ನಾನು ಇಷ್ಟು ತೊಗೋತಾ ಇದ್ದೀನಿ. 11 ಒಂದಲೇ 11, 11 ಎರಡಲೇ 22, 2 ಒಂದಲೇ 2, 2 4 8, 4 ಒಂದಲೇ 4 ಬರ್ತಾ ಇದೆ. ಈ 4ಅನ್ನು ತಂದು ಇಲ್ಲಿ ಹಚ್ತಾ ಇದ್ದೀನಿ. ಹಿಂದ್ಗಡೆ -5 × 2 ಇದೆ. = 1/p ಇದೆ. ಓಕೆ, ಈಗ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ? = 2 -5 ಎರಡಲೇ 10 ಭಾಗಿಸು 4 - 5 ಎರಡಲೇ 10 = 1/p. ಈಗ ನೆಕ್ಸ್ಟ್ ಏನು ಮಾಡೋಣ ನೋಡ್ಕೊಳ್ಳಿ. =2ರಲ್ಲಿ 10 ಹೋಗೋದಿಲ್ಲ. ಅದಕ್ಕೆ ನಾನು ಮಾಡ್ತೀನಿ, ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೀತಾ ಇದ್ದೀನಿ. 10ರಲ್ಲಿ 2 ಕಳೆದ್ರೆ 8 ಉಳಿತು. ಯಾವ ಚಿಹ್ನೆ ಇದೆ? ದೊಡ್ಡ ಸಂಖ್ಯೆಯಿಂದ ಮೈನಸ್ ಚಿಹ್ನೆ ಇದ್ದರೆ ಮೈನಸ್ ಇದೆ. ಡಿವೈಡೆಡ್ ಬೈ 10ರಲ್ಲಿ 4ಅನ್ನು ಕಳಿತೀನಿ. 10ರಲ್ಲಿ 4 ಕಳೆದ್ರೆ 6 ಉಳಿತಾ ಇದೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಮೈನಸ್ನ ಇಟ್ಟುಬಿಡ್ತೀನಿ. ನೆಕ್ಸ್ಟ್ ನೋಡ್ಕೊಳ್ಳಿ. ಈಗ ನಮ್ದು ಏನು ಉತ್ತರ ಬರ್ತಾ ಇದೆ ಅಂದರೆ = 1/p ಬಂತು. ನೋಡಿಲಿ ವಿದ್ಯಾರ್ಥಿಗಳ -8 ಇದೆ. ಡಿವೈಡೆಡ್ ಬೈ -6 = 1/p. ನಾವು ಈ ಥರ ಗುಣಾಕಾರ ಕ್ರಿಯೆ ಮಾಡಬೇಕಾದಾಗ ಸಜಾತಿ ಚಿಹ್ನೆಗಳು ಮತ್ತು ವಿಜಾತಿ ಚಿಹ್ನೆಗಳು ಬರಬೇಕಾದಾಗ ನಾವು ಏನೋ ರೂಲ್ಸನ್ನು ಅಪ್ಲೈ ಮಾಡ್ತಿದ್ದೀವಲ್ಲ, ಅದು ಈ ಭಾಗಾಕಾರ ಚಿಹ್ನೆಗೂ ಕೂಡ ಇದು ಅನ್ವಯಿಸ್ತಾ ಹೋಗುತ್ತೆ. ನೋಡ್ಕೊಳ್ಳಿ, ಇಲ್ಲಿ ಮೈನಸ್ಸು ಭಾಗಿಸು ಮೈನಸ್ = ಇಲ್ಲಿ ಪ್ಲಸ್ ಆಗಿಬಿಡುತ್ತೆ. ಯಾವಾಗ ನಮಗೆ ಮೈನಸ್ ಇಂಟು ಮೈನಸ್ ಮಾಡಿದಾಗ ನಮ್ಗೆ ಪ್ಲಸ್ ಅಂತ ಎಂಬುದನ್ನು ಗೊತ್ತಿತ್ತು. ಅದೇ ಕ್ರಿಯೆ ಭಾಗಾಕಾರ ಕ್ರಿಯೆಗಳಲ್ಲಿ ಕೂಡ ಅನ್ವಯಿಸ್ತಾ ಇದೆ ಅನ್ನೋದು ಮಕ್ಕಳಿಗೆ ಗೊತ್ತಿರಬೇಕು. ಈಗ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಯಾವಾಗ ಇದು ಮೈನಸ್ ಭಾಗಿಸು ಮೈನಸ್ ಪ್ಲಸ್ ಆಗ್ತಾಯಿದೆ ಅಂದರೆ 2 ಚಿಹ್ನೆಗಳು ಹೋಗಿಬಿಡ್ತು. ಇನ್ನು ಉಳ್ಕೊಂಡಿದ್ದೇನು ಉಳಿದಿದೆ? 8 6 1 p ಉಳ್ಕೊಂಡಿದ್ದು. ಈಗ ಏನು ಮಾಡೋಣ? ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ನ ಮಾಡೋಣ. ಈ ಥರ = 1 × 6 6. ಓಕೆ, ನೋಡ್ಕೊಳ್ಳಿ. 8 × p 8p = 6 × 1 6. ಪಿ ಸ್ಥಾನವನ್ನು ಬೆಲೆಯನ್ನು ಕಂಡುಹಿಡಬೇಕು. ಪಿಯನ್ನು ಅಲ್ಲೇ ಬಿಡಿ. = 6 ಈ ಗುಣಾಕಾರ ಹೋಗಿ ಇದು ಭಾಕಾರ ಆಗುತ್ತೆ. ಈಗ ಕನಿಷ್ಠ ರೂಪಕ್ಕೆ ಕಟ್ತಾ ಹೋಗ್ತಾ ಇದ್ರೆ ಕಟ್ತಾ ಹೊಡೆದು ಬಿಡೋಣ. 2 3 6 2 4 8 = p = 3/4 ಉತ್ತರ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಾಯಿತು. ಹಾಗಾದರೆ ಆಯ್ಕೆ ಸಂಖ್ಯೆ ಯಾವುದಾಗುತ್ತಾ ಇದೆ ನೋಡ್ಕೊಳ್ಳಿ. ಆಯ್ಕೆ ಸಂಖ್ಯೆ ಇಲ್ಲಿ ಸಿ ಆಯ್ಕೆ ಸರಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇಲ್ಲಿ ತಿಳ್ಕೋಬೇಕಾಗಿದ್ದು ಇಲ್ಲಿ
ವಿಜಾತಿ ಚಿಹ್ನೆಗಳಿರುವ ಸಂಖ್ಯೆಯನ್ನು ನಾವು ಭಾಗಾಕಾರ ಕ್ರಿಯೆ ಮಾಡಬೇಕಾದರೂ ಕೂಡ ಆ ಗುಣಾಕಾರದ ನಿಯಮ ನಮಗೆ ಅನ್ವಯ ಆಗ್ತಾ ಇದೆ ಅಂತ ಮಕ್ಕಳು ಗೊತ್ತಿದ್ರೆ ಮಾತ್ರ ಈ ಪ್ರಶ್ನೆಗೆ ನಾವು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ವಿದ್ಯಾರ್ಥಿಗಳು ಕೆಲವು ನಿಮಗೆ ಸ್ವಲ್ಪ ಕ್ಲಿಷ್ಟಕರವಾದ ಪ್ರಶ್ನೆಗಳು ಬಂದಾಗ ವಿದ್ಯಾರ್ಥಿಗಳು ಯೋಚನೆ ಮಾಡಿ ಸರಿಯಾಗಿ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಂಡಿರಿದ್ರೆ ಮಾತ್ರ ಇಂಥ ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ಈ ಪ್ರಶ್ನೆಗೆ ಏನಾದರೂ ಸರಿ ಉತ್ತರ ಕೊಟ್ಟಿದ್ರೆ ನಿಮಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ಪದೇ ಪದೇ ಈ ಪ್ರಾಬ್ಲಮ್ಗಳನ್ನು ನೋಡ್ಕೊಳ್ರಿ. ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಪರ್ಫೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇದೆ. ಅಂಕಗಣಿತದಲ್ಲಿ ಕೂಡ ನಾವು ಹೆಚ್ಚು ಅಂಕವನ್ನು ಪಡೆದುಕೊಳ್ಬೋದು. ದಯವಿಟ್ಟು ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳು, ನಾವು ಗ್ರಾಮೀಣ ಪ್ರದೇಶದಲ್ಲಿ ಓದ್ತಾ ಇದ್ದೀವಿ, ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀವಿ, ನಾವು ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದೀವಿ, ನಮಗೆ ಗಣಿತ ಅಂದರೆ ಭಯ, ಈ ಥರ ದಯವಿಟ್ಟು ಬೇಡ. ಗಣಿತನೂ ಕೂಡ ಒಂದು ಸರಳವಾಗಿರುತ್ತ ವಿಷಯ ಆಗಬೇಕಂದ್ರೆ ಗಣಿತದ ಮೂಲ ಕ್ರಿಯೆಗಳಾದ ಕೂಡಿಸೋದು, ಕಳೆಯೋದು, ಗುಣಿಸೋದು, ಭಾಗಿಸೋದನ್ನು ಫಸ್ಟ್ ಕಲ್ಕೊಳ್ಳಿ. ಈ 4 ಕ್ರಿಯೆಗಳು ನಿಮಗೆ ಬರಬೇಕಂದ್ರೆ ನಮಗೆ ಟೇಬಲ್ಸ್ ಮಗ್ಗಿ ಬರಬೇಕು. 2ರ ಮಗ್ಗಿ 25ರವರೆಗೆ ನಿಮ್ಮ ಮಗ್ಗಿ ಬಂದಿತ್ತು ಅಂದರೆ ನಾವು ಈಸಿಯಾಗಿ ಗಣಿತವನ್ನು ಕೂಡ ಕಲಿಯಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅನ್ನುತ್ತಾ, ನೀವು ನಮಗೆ ಗಣಿತ ಸರಳ ಬರಬೇಕಂದ್ರೆ ನಮಗೆ ಮಗ್ಗಿ ಬರಬೇಕು. ಮಗ್ಗಿ ನಮ್ಮ ಬಾಳಿನ ಸುಗ್ಗಿ. ನೀವು ಸುಗ್ಗಿ ಮಾಡ್ಕೋಬೇಕಪ್ಪ ಅಂದ್ರೆ ನೀವು ಮಗ್ಗಿಯನ್ನು ಕಲೀಲೇಬೇಕಾಗುತ್ತೆ ಮಕ್ಕಳೇ. ಈ ಥರ ನೀವು ಎಲ್ಲ ವಿಷಯಗಳನ್ನು ಇಷ್ಟಪಟ್ಟು ಅತಿ ಹೆಚ್ಚು ಆ ವಿಷಯಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂದರೆ ನೀವು ಎಲ್ಲ ವಿಷಯಗಳು ನಿಮಗೆ ಸರಳ ಆಗಲಿಕ್ಕೆ ಸಾಧ್ಯವಿದೆ ಅಂತ ಹೇಳುತ್ತಾ, ಸೋಲುವ ಮನಸ್ಸು ಸೋಲುತ್ತದೆ, ಗೆಲ್ಲುವ ಮನಸ್ಸು ಗೆಲ್ಲುತ್ತದೆ. ನನಗೆ ಗೆದಿಲೇಬೇಕು, ನಾನು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಬೇಕು, ನನಗೆ ಎಲ್ಲ ವಿಷಯಗಳು ನನಗೆ ತಿಳ್ಕೊಬೇಕಂತ ಯಾವ ಮಗುವಿನ ಹತ್ರ ಬರುತ್ತೋ ಆವಾಗ ಆ ಮಗು ಆ ವಿಷಯಗಳ ಕಡೆ ಗಮನ ಕೊಟ್ಟರೆ ಎಲ್ಲ ವಿಷಯಗಳು ನಿಮಗೆ ಸರಳ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಉಚಿತವಾಗಿರುತ್ತ ನಿಮ್ಮ ಕ್ಲಾಸಸ್ಗಳು ಏನಾದರೂ ಬೇಕಾಗಿತ್ತು, ಪ್ರತಿ ವಿದ್ಯಾರ್ಥಿಗಳು ಈ ಕ್ಲಾಸನ್ನು ಉಪಯೋಗಿಸ್ಕೋಬೇಕಾಗಿದೆ. ನೀವು ಎಲ್ಲ ವಿಷಯಗಳನ್ನು ನೀವು ಸರಳವಾಗಿ ತಿಳ್ಕೋಬೇಕಾಗಿತ್ತು ಅಂದರೆ ನೀವು ನಿಮ್ಮ ಮೊಬೈಲ್ದಲ್ಲಿ ಹೋಗಿ ಯೂಟ್ಯೂಬ್ ಚಾನಲ್ ಅಂತ ನೀವು ಸರ್ಚ್ ಮಾಡಬೇಕು. ಆ ಯೂಟ್ಯೂಬ್ ಚಾನಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ನೀವು ಸರ್ಚ್ ಮಾಡಿಬಿಡಿ. ಈ ಅಕ್ಷರಗಳನ್ನಲ್ಲಿ ಟೈಪ್ ಮಾಡಿಬಿಟ್ರೆ ಸಾಕು, ನಿಮ್ಗೆ ಈ ಥರ ಕಾಣುವಂಥ ರೆಡ್ ಕಲರ್ ಕಾಣ್ತಲ್ಲ ಆ ಬಟನ್ ಮೇಲೆ ಪ್ರೆಸ್ ಮಾಡಿಬಿಡಿ. ಪಕ್ಕದಲ್ಲಿ ಪ್ರೆಸ್ ಆದ ತಕ್ಷಣವೇ ನಿಮಗೆ ಒಂದು ಬೆಲ್ ಐಕನ್ ಗಂಟೆ ಬರುತ್ತೆ. ಗಂಟೆ ಮೇಲೆ ಒತ್ತಿಬಿಟ್ರೆ ನಮ್ಮ ಎಲ್ಲ ವಿಡಿಯೋಗಳು ಕ್ಲಾಸಸ್ಗಳು ನಿಮ್ಮ ಮೊಬೈಲ್ದಲ್ಲಿ ಸಿಗ್ತವೆ. ಅವು ಎಲ್ಲ ಕ್ಲಾಸಸ್ಗಳನ್ನು ವಿಡಿಯೋಗಳನ್ನು ನೀವು ಸರಿಯಾಗಿ ಪ್ರತಿದಿನ ಪ್ರತಿ ವಿಡಿಯೋಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀವು ಉಚಿತವಾಗಿಯೇ ನಿಮ್ಮ ಮೊಬೈಲ್ಗಳಲ್ಲಿ ಈ ನವೋದಯ ಸಿಲೆಬಸನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಕ್ಕೆ ಅಷ್ಟು ವಿಡಿಯೋಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟು ಸಬ್ಸ್ಕ್ರೈಬ್ ಆಗಿರಿ. ಯಾವುದಕ್ಕೆ? ಈ ವಿದ್ಯಾಸ್ಫೂರ್ತಿ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆದ ತಕ್ಷಣವೇ ಎಲ್ಲ ಕ್ಲಾಸಸ್ಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯ ಇದೆ. ನಮ್ಮ ಕ್ಲಾಸಸ್ಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಕ್ಲಾಸಸ್ಗಳು ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾ ಹೋಗಿದ್ರೆ, ನಾವು ಹೇಳ್ತಾ ಇರುವಂಥ ವಿಧಾನಗಳು ನಿಮಗೆ ಅರ್ಥ ಆಗ್ತಾ ಹೋಗಿದ್ರೆ ದಯವಿಟ್ಟು ನೀವು ಲೈಕ್ ಬಟನ್ ಒತ್ತಿ. ಯಾಕಂದರೆ ನಾನು ನಿಮ್ಮಿಂದ ಯಾವುದೇ ಹಣವನ್ನು ತೆಗೆದುಕೊಳ್ಳಲ್ಲ, ಯಾವುದೇ ಫೀಸನ್ನು ತೆಗೆದುಕೊಳ್ಳಲ್ಲ. ನನಗೆ ಬೇಕಾಗಿದ್ದು ಲೈಕ್ ಬಟನ್ಗಳು ಮಾತ್ರ. ಪದೇ ಪದೇ ಎಲ್ಲ ವಿದ್ಯಾರ್ಥಿಗಳು ಯಾರು ಒತ್ತಿಲ್ಲೋ ಲೈಕ್ ಬಟನ್ಗಳನ್ನು ಒತ್ತಿರಿ. ನಮ್ಮ ಕ್ಲಾಸಸ್ಗಳಿಂದ ನಿಮಗೆ ಉಪಯೋಗ ಆಗ್ತಾಯಿದೆ, ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂದರೆ ಪ್ರತಿಯೊಂದು ಗುಂಪುಗಳಿಗೆ ಅಥವಾ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಪ್ರತಿ ಪ್ರಶ್ನೆಯ ಉತ್ತರಗಳನ್ನು ನಿಮ್ಮ ಉತ್ತರವು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಯಾಕಂದರೆ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಉತ್ತರಿಸ್ತೀರೋ ಅನ್ನೋದು ನಿಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನವೋದಯ ಪರೀಕ್ಷೆವರೆಗೆ ನಿಮ್ಗೆ ಉಚಿತವಾದ ಕ್ಲಾಸನ್ನು ಕೊಡ್ತಾಯಿದ್ದೀವಿ. ಸಾಯಂಕಾಲ ಯೂಟ್ಯೂಬ್ ಲೈವ್ ಕ್ಲಾಸನ್ನು ಕೊಡ್ತಾಯಿದ್ದೀವಿ. ಬೇಗನೆ ನಮ್ಮ ವಿದ್ಯಾಸ್ಫೂರ್ತಿಗೆ ಸಬ್ಸ್ಕ್ರೈಬ್ ಆಗಿರಿ. ಅದರ ಜೊತೆಗೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಬೇಕು, ಕ್ವಶನ್ಗಳು ಬೇಕು, ನಿಮಗೆ ಆನ್ಲೈನ್ ಕ್ಲಾಸಸ್ಗಳು ಬೇಕು, ಯೂಟ್ಯೂಬ್ ಕ್ಲಾಸಸ್ಗಳು ಬೇಕು, ವಿಡಿಯೋ ಕ್ಲಾಸಸ್ಗಳು ನಿಮ್ಗೆ ಏನಾದರೂ ಬೇಕಿದ್ದರೆ 9900556617 ನಂಬರ್ಗೆ ಕರೆ ಮಾಡಿ ನಿಮ್ಮ ಮಕ್ಕಳನ್ನು ಈ ಕ್ಲಾಸಸ್ಗಳಿಗೆ ಜಾಯಿನ್ ಮಾಡಿಕೊಳ್ಳಿ. ನಮ್ಮ ಒಂದು ಕ್ಲಾಸಸ್ಗಳನ್ನು ಉಪಯೋಗಿಸಿಕೊಳ್ಳಿ. ನವೋದಯದಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಿ. ನವೋದಯ ಶಾಲೆಗೆ ಆಯ್ಕೆ ಆಗಲಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.